ನೋಡಿ, ಸೂಪರ್ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಬಾಳೆ ಎಲೆಯ ಸಿಹಿ ಕಡುಬು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮಸ್ತೆ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ದಸರಾದ ಸ್ಪೆಷಲ್ ರೆಸಿಪಿನ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಥ್ಯಾಂಕ್ಸ್ ಎಲ್ರಿಗೂ. ಈ ರುಚಿಯಾಗಿರುವಂತಹ ಸಿಹಿಯಾದ ಬಾಳೆ ಎಲೆಯ ಸಿಹಿ ಕಡುಬನ್ನು ಮಾಡಲಿಕ್ಕೆ ನಾನು ನೋಡಿ ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಅಕ್ಕಿ ಹಿಟ್ಟಿನ ಮುಕ್ಕಾಲು ಭಾಗದಷ್ಟು ನಾನು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಅದಾದ ನಂತರ ಸ್ವಲ್ಪ ನಮಗೆ ಬೆಲ್ಲ ಬೇಕಾಗುತ್ತೆ, ಅಂದರೆ ಒಂದು ಅರ್ಧದಷ್ಟು ಕಾಯಿ ತುರಿ, ಅರ್ಧ ಭಾಗದಷ್ಟು ನಮಗೆ ಬೆಲ್ಲ ಬೇಕಾಗುತ್ತೆ. ಈಗ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಟು ಅದನ್ನೊಂಚೂರು ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳಿ. ಕಾಯಿ ತುರಿ ಹಾಗೆಯೇ ಈ ಬೆಲ್ಲ ಇದೆರಡನ್ನು ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಇದನ್ನ ಹುರಿದ್ಕೋಬೇಕಾಗುತ್ತೆ. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ, ಅಂದರೆ ಇದನ್ನ ಹೂರಣ ಥರ ಮಾಡ್ಕೋಬೇಕಾಗುತ್ತೆ. ಆ ಕಾಯಿದು ಹಸಿ ಫ್ಲೇವರ್ ಇದೆಯಲ್ವ ಅದೊಂದು ಸ್ವಲ್ಪ ಹೋಗಬೇಕು. ಹಾಗೆಯೇ ಬೆಲ್ಲ ಒಂಚೂರು ನೀರಾಗಬೇಕು. ನೋಡಿ, ಸೂಪರ್ ಆಗಿರುವಂಥ ಕಾಯಿ ಮತ್ತು ಬೆಲ್ಲದ ಹೂರಣ ರೆಡಿ ಆಗ್ತಾ ಇದೆ. ಇದಕ್ಕೆ ಹಾಗೆಯೇ ಒಂದು ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕ್ಕೊಂಡು ಕೊನೆಯದಾಗಿ ಒಂಚೂರು ಮಿಕ್ಸ್ ಮಾಡಿಕೊಂಡು ನಾವು ಸ್ಟವನ್ನು ಬಂದ್ ಮಾಡ್ಬೋದು. ಹೂರಣ ರೆಡಿಯಾಗಿದೆ. ಒಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೇನೆ. ನೀವು ಕಾಯಿ ಮತ್ತು ಬೆಲ್ಲ ಕಮ್ಮಿ ಆಯಿತು ಅಥವಾ ಜಾಸ್ತಿ ಆಯಿತು ಅಂತಂದರೆ ಆಮೇಲೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ನಾವು ಮತ್ತೆ ಇನ್ನೊಂದು ಸರಿ ಉರಿ ಹಚ್ಚಿಬಿಟ್ಟು ಈ ಅಕ್ಕಿ ಹಿಟ್ಟಿದೆಯಲ್ವ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹುರಿದ್ಕೋಬೇಕಾಗುತ್ತೆ. ಉರಿ ಜಾಸ್ತಿ ಇಟ್ಕೋಬೇಡಿ, ಕಮ್ಮಿನೇ ಇರಲಿ. ಒಂದು 3 ರಿಂದ 4 ನಿಮಿಷ ಅಕ್ಕಿ ಹಿಟ್ಟಿದು ಹಸಿ ಫ್ಲೇವರಿಗೆ ಹೋಗುತ್ತೆ, ಒಂದು ಸ್ವಲ್ಪ ಅರುಮ ಬರುತ್ತೆ, ಅಲ್ಲಿ ತನಕ ನಾವಿದನ್ನ ಹುರಿದ್ಕೋಬೇಕು. 1-2 ನಿಮಿಷ ನೀವು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಹುರಿದ್ಕೊಂಡಾಗ ನಿಮಗೆ ಅದರದ್ದು ಅರುಮ ಬರಲಿಕ್ಕೆ ಶುರುವಾಗುತ್ತೆ. ಅಷ್ಟೊತ್ತು ತನಕ ಸಾಕು. ಇವಾಗ ಸ್ಟವನ್ನು ಬಂದ್ ಮಾಡಿಬಿಡೋಣ. ಹುರಿದ ಅಕ್ಕಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೇನೆ. ಈಗ ನಾವು ಅಕ್ಕಿ ಹಿಟ್ಟು ಎಷ್ಟು ತಗೊಂಡಿದ್ದೀವೋ ಅದರ 1.5 ಪಟ್ಟಷ್ಟು, ಅಂದರೆ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದರಿಂದ 1.5 ಬೌಲಷ್ಟು ನೀರನ್ನು ತಗೊಂಡಿದ್ದೇನೆ. ಇದನ್ನು ನಾವು ಕಾಯಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೊಂದು ಸ್ವಲ್ಪ ತುಪ್ಪ ಕೂಡ ನಾವು ಹಾಕೋಬೇಕು. ನೀರು ಚೆನ್ನಾಗಿ ಕುದೀಲಿ. ನೀರು ಕುದೀತಾ ಇದೆ. ಸ್ಟವನ್ನು ಬಂದ್ ಮಾಡೋಣ. ಈಗ ಈ ಬಿಸಿನೀರನ್ನು ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ಬಿಸಿ ಇರುವಾಗ ಕೈ ಹಾಕಬೇಡಿ, ಕೇರ್ಫುಲ್ಲಾಗಿ ಮಾಡಿ. ಚೂರು ಮಿಕ್ಸ್ ಮಾಡ್ಕೊಳ್ಳಿ ಥರ. ನಾನು ಸ್ವಲ್ಪ ನೀರು ಹಾಕಿದ್ದೇನೆ, ಇನ್ನು ಸ್ವಲ್ಪ ನೀರು ಇಟ್ಟಿದ್ದೇನೆ. ಈಗ ಉಳಿದಿರೋ ನೀರನ್ನು ಹಾಕೊತಾ ಇದ್ದೇನೆ. ಒಂದು ಸ್ವಲ್ಪ ಬಿಸಿ ಕಮ್ಮಿ ಆಗೋ ತನಕ ನೀವು ಸ್ಪೂನಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಕೈಯಿಂದ ನಾವು ಹದ ಮಾಡ್ಕೋಬೋದು. ಅಕ್ಕಿ ಹಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಒಂಚೂರು ತಣ್ಣೀರನ್ನು ಚಿಮುಕಿಸ್ಕೊಂಡು ನಾವಿದನ್ನ ಹದ ಮಾಡ್ಕೋಬೇಕಾಗುತ್ತೆ, ಅಂದರೆ ನಾದ್ಕೊಂಡು ಹದ ಮಾಡ್ಕೋಬೇಕು. ನೋಡಿ, ಈ ಥರ ಅಂಟು ಬರೋ ಥರ ಇದನ್ನ ನಾದ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಅಂಟು ಬರೋ ಥರ ಅಕ್ಕಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಬಾಳೆಲೆನ ಈ ಥರ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ. ಸ್ಟವ್ವಲ್ಲಿ ಕಮ್ಮಿ ಉರಿ ಇಟ್ಕೊಂಡು ಈ ಥರ ಬಾಡಿಸ್ಕೊತಾ ಇದ್ದೇನೆ. ಫುಲ್ ಎಲೆನ ಬಾಡಿಸ್ಕೊಂಡು ಆಮೇಲೆ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಬಾಳೆಲೆಗೆ ಸ್ವಲ್ಪ ನಾವು ತುಪ್ಪನ ಹಾಕ್ಕೊಂಡು ಸವರ್ಕೋಬೋದು, ಅಥವಾ ನೀವು ಆಯಿಲನ್ನು ಹಚ್ಚಿದ್ರೂ ನಡೀತದೆ. ತುಪ್ಪ ಹಾಕಿದರೆ ಒಳ್ಳೆಯ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಈಗ ನಾವೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ನೋಡಿ, ಹೀಗೆ ಎಲೆ ಮೇಲೆ ಇಟ್ಟು ಇದನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಹೀಗೆ ನಾವು ರೊಟ್ಟಿ ತರ್ತೀವಲ್ವ, ಅದೇ ಥರ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳುವಂಥದ್ದು.
ಈಗ ಇದರ ಒಂದು ಭಾಗಕ್ಕೆ ನೋಡಿ ಈ ಥರ ಹೂರಣನ ಹಾಕೋಬೇಕು. ಎಲ್ಲ ಕಡೆ ಸ್ಪ್ರೆಡ್ ಮಾಡೋದು ಬೇಡ, ನಾವು ಫೋಲ್ಡ್ ಮಾಡುವಾಗ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹೀಗೆ ಈಗ ನೋಡಿ ಇದನ್ನ ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಬಾಳೆ ಎಲೆ ಮೇಲ್ಗಡೆಯಿಂದನೇ ಇದನ್ನ ಈ ಥರ ಲಾಕ್ ಮಾಡ್ಕೋಬೇಕು ಸುತ್ತ. ನೋಡಿ ಹೀಗೆ ನೋಡಿ ಎಲ್ಲದನ್ನು ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹೀಗೆ ಈಗ ನಾವು ಇಡ್ಲಿ ಸ್ಟೀಮ್ಗಿಡುವಂಥ ಪಾತ್ರೆ ಇರುತ್ತಲ್ವ, ಅಥವಾ ಯಾವುದಾದ್ರೂ ಸ್ಟೀಮರ್ ಇದ್ದರೆ ಆ ಸ್ಟೀಮರಲ್ಲಿ ಇದನ್ನ ಬೇಯಿಸುವಂಥದ್ದು. ನಾನು ನಮ್ಮೂರ ಕಡೆ ಇದಕ್ಕೆ ತೊಂದರು ಅಂತ ಹೇಳ್ತಾರೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೇನೆ. ನೀರು ಹಾಕಿಬಿಟ್ಟು ನೀರನ್ನು ಬಿಸಿ ಮಾಡಿಕೊಂಡು ಇದನ್ನ ಬೇಯಲಿಕ್ಕೆ ಇಡಬೇಕು. ಅಂದರೆ ನಡು ಹೋಲ್ ಇರುತ್ತಲ್ವ ಅದನ್ನ ಗ್ಯಾಪ್ ಬಿಟ್ಟಿದ್ದೇನೆ, ಯಾಕಂತಂದರೆ ಎಲ್ಲ ಕಡೆ ಸ್ಟೀಮ್ ಸ್ಪ್ರೆಡ್ ಆಗಿ ಬೇಯಬೇಕು. ಒಂದು 15 ನಿಮಿಷ ಇದನ್ನ ಹೈ ಫ್ಲೇಮಲ್ಲಿ ಬೇಯಿಸೋಣ. ನೋಡಿ ಒಂದು 15 ನಿಮಿಷ ಬಿಟ್ಟಿದ್ದೇನೆ, ಬೆಂದಿದೆ ಕರೆಕ್ಟಾಗಿ. ಸ್ಟವನ್ನು ಬಂದ್ ಮಾಡ್ತಾ ಇದ್ದೇನೆ. ನೋಡಿ ಸೂಪರ್ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಬಾಳೆ ಎಲೆಯ ಸಿಹಿ ಕಡುಬು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಕ್ಕಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಇದು ತುಂಬ ಅಂತಂದರೆ ತುಂಬ ಸಾಫ್ಟಾಗಿರುತ್ತೆ, ತುಂಬ ಮೆದುವಾಗಿರುತ್ತೆ. ಹಾಗೆಯೇ ಇನ್ನೊಂದು ಏನು ಅಂತಂದರೆ ಬಾಳೆ ಎಲೆನ ನಾವು ಯೂಸ್ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ಕೂಡ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇಷ್ಟೇ ನೋಡಿ, ಇದನ್ನ ತುಪ್ಪದ ಜೊತೆ ಸವರ್ಕೊಂಡು ತಿನ್ನೋದಕ್ಕೆ ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.